ಮಾಜಿ ಪ್ರಧಾನಿ ತವರು ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಮಾಸ್ಟರ್ ಸ್ಟ್ರೋಕ್ನ ಕೊಡಕ್ಕೆ ಮುಂದಾಗಿದ್ದಾರೆ. ಭದ್ರಕೋಟೆ ಹಾಸನವನ್ನ ಕಬ್ಜಾ ಮಾಡೋಕೆ, ದಳಪತಿಗಳ ಭದ್ರಕೋಟೆ ಹಾಸನ ಅದನ್ನು ಕಬ್ಜಾ ಮಾಡೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿಯ ಮಾಜಿ ಶಾಸಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡಗೆ ಡಿಕೆ ಶಿವಕುಮಾರ್ ಗಾಳವನ್ನ ಹಾಕಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಪ್ರೀತಂ ಗೌಡರು ವಿರೋಧಿಸ್ತಾ ಇದ್ದಾರೆ. ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳಲಿಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಬಿಜೆಪಿ ಜೆಡಿಎಸ್ನ ಸಮನ್ವಯ ಸಭೆಗೂ ಕೂಡ ಪ್ರೀತಂ ಗೌಡ ಬಂದಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಪ್ರೀತಂ ಗೌಡ್ರಿಗೆ ಡಿಕೆ ಶಿವಕುಮಾರ್ ಗಾಳ, ಸಮನ್ವಯ ಸಮಿತಿ ಸಭೆಗೂ ಕೂಡ ಪ್ರೀತಂ ಗೌಡ ಹೋಗಿಲ್ಲ. ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ತಾ ಇದ್ದಾರೆ ಡಿ ಕೆ ಶಿ, ಹೇಗೆ ಅಂತ? ಖಂಡಿತವಾಗೂ ಈಗಾಗಲೇ ಕಳೆದ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ವಿಚಾರ ಕುರಿತಂತೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದ್ದು. ಅದರಲ್ಲೂ ಪ್ರಮುಖವಾಗಿ ಹಾಸನ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಕೂಡ ಮೈತ್ರಿ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನ ಈವರೆಗೂ ಕೂಡ ಅಂದ್ರೆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಗೌಡ ವಿಚಾರದಲ್ಲೂ ಕೂಡ ಬಿಜೆಪಿ ನಾಯಕರು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಸಹಿತವಾಗಿ ಈವರೆಗೂ ಕೂಡ ಅವರ ಸಂಪರ್ಕಕ್ಕಾಗ್ಲಿ ಬಿಜೆಪಿ ನಾಯಕರು ಕರೆದಂತ ಸಮನ್ವಯ ಸಮಿತಿ ಸಭೆಗಾಗ್ಲಿ ಪ್ರೀತಂ ಗೌಡ ಅವರು ಭಾಗಿಯಾಗಿಲ್ಲ. ಇನ್ನು ಪ್ರೀತಂ ಗೌಡ ಬೆಂಬಲಿಗರು ಈಗಾಗಲೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹಾಸನದ ಎಲ್ಲ ಪ್ರೀತಂ ಗೌಡ ಬೆಂಬಲಿಗರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಪ್ರೀತಂ ಗೌಡ ಅವರ ಜೊತೆ ಮಾತುಕತೆಯನ್ನ ಮಾಡಿ ತಾವು ಕಾಂಗ್ರೆಸ್ಗೆ ಸೇರ್ಪಡೆ ಆಗಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ಸದ್ಯ ಈಗ ಲೋಕಸಭೆ ಚುನಾವಣೆ ಹತ್ರ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಅಭ್ಯರ್ಥಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತವನ್ನು ಯಾಚಿಸೋದಾಗ್ಲಿ ಅವರ ಪರವಾಗಿ ಕ್ಯಾಂಪೇನ್ನಲ್ಲಿ ಭಾಗವಹಿಸೋದಿಲ್ಲ ಎಂಬತಕ್ಕಂಥ ಮಾತನ್ನು ಕೂಡ ಈಗ ಪ್ರೀತಂ ಗೌಡ ಅವರು ಹೇಳಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಕ್ಕಂಥ ಎಲ್ಲ ಆಪ್ಷನ್ಗಳು ಕೂಡ ಮುಕ್ತವಾಗಿದೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಪ್ರಸ್ತಾಪವನ್ನು ಇಟ್ಟಿದ್ದು. ಸದ್ಯ ಈಗ ಮುಂಬರಲಿರುವ ದಿನಗಳಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಮುಂದುವರಿಯುತ್ತೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರಿರ್ಬೋದು, ಮಾಜಿ ಶಾಸಕರ ಸ್ಥಾನಮಾನಗಳು ಕೂಡ ಕಗ್ಗಂಟಾಗಲಿದೆ. ಆ ಕಾರಣಕ್ಕಾಗಿ ತಾವು ಕಾಂಗ್ರೆಸ್ಗೆ ಸಾಕಷ್ಟು ಮುಕ್ತವಾದಂಥ ಆಪ್ಷನ್ ಇರೋದ್ರಿಂದ, ರಾಜ್ಯದಲ್ಲೂ ಕೂಡ ಆಡಳಿತದಲ್ಲಿ ಇರೋದ್ರಿಂದ ತಾವು ಕಾಂಗ್ರೆಸ್ ಪಕ್ಷವನ್ನು ಸೇರೋದೇ ಸೂಕ್ತ ಎಂಬತಕ್ಕಂಥ ಪ್ರಸ್ತಾಪವನ್ನು ಇಟ್ಟಿದ್ದು. ಸದ್ಯ ಈ ವಿಚಾರ ಕುರಿತಂತೆ ಯಾವುದೇ ಸೂಕ್ತವಾದಂಥ ಭರವಸೆಯನ್ನು ಪ್ರೀತಂ ಗೌಡ ಅವರು ನೀಡದೇ ಇದ್ರು ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಬೆಂಬಲಿಗರ ಜೊತೆ ಸಭೆಯನ್ನು ಮಾಡಿ ಅಲ್ಲಿ ಅಂತಿಮವಾದಂಥ ನಿರ್ಧಾರವನ್ನು ಅಂದರೆ ತಾವು ತಟಸ್ಥರಾಗಿರ್ಬೇಕಾ ಇಲ್ವೇ ಕಾಂಗ್ರೆಸ್ ಪಕ್ಷವನ್ನು ಸೇರ್ಬೇಕಾ ಎಂಬತಕ್ಕಂಥ ವಿಚಾರ ಕುರಿತಂತೆ ನಾನು ತಮಗೆ ತಿಳಿಸ್ತೀನಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸದ್ಯ ಈಗ ಸಮನ್ವಯ ಸಮಿತಿ ಸಭೆ ಇರ್ಬೋದು, ಬಿಜೆಪಿ ನಾಯಕರು ಕರೆದಂಥ ಸಭೆಗಳಿಗೆ ಹೋಗದೆ ಅಂತರವನ್ನು ಕಾಯ್ದುಕೊಳ್ಳೋದ್ರ ಜೊತೆಗೆ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸದೇ ಇರೋ ನಿರ್ಧಾರಕ್ಕೂ ಕೂಡ ಪ್ರೀತಂ ಗೌಡ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಇನ್ನೊಂದು ಕಡೆ ಒಕ್ಕಲಿಗರ ಟ್ರಂಪ್ ಕಾರ್ಡ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ದು ಹಳೆ ಮೈಸೂರು ಭಾಗ, ಅದರಲ್ಲೂ ದೇವೇಗೌಡರ ಭದ್ರಕೋಟೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಾಜಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ಗೆ ಸೇರ್ಪಡೆ ಆದರೆ ಅಲ್ಲಿನ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ದೊರೆಯಲಿವೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಡಿ ಕೆ ಶಿವಕುಮಾರ್ ಅದ್ದಾಗಿದೆ. ಸದ್ಯ ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಪ್ರೀತಂ ಗೌಡ ಅವರ ನಿರ್ಧಾರ ಏನಾಗಿರುತ್ತೆ, ಡಿ ಕೆ ಶಿವಕುಮಾರ್ ಅವರ ಮನವಿ ಮೇರೆಗೆ ಏನಾದರೂ ಸ್ಥಾನಮಾನಗಳ ಜೊತೆಗೆ ಏನಾದರೂ ಹೋಗ್ತಾರಾ ಅಥವಾ ನೇರವಾಗಿ ಯಾವುದೇ ಷರತ್ತು ಇಲ್ಲದೆ ಕಾಂಗ್ರೆಸ್ ಸೇರ್ತಾರ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದ್ದು. ಸದ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೀತಂ ಗೌಡ ಅವರನ್ನು ಸಂಪರ್ಕಿಸಿದ್ದು. ಸದ್ಯ ಕಾಂಗ್ರೆಸ್ಸನ್ನು ಸೇರ್ತಕ್ಕಂಥ ವಿಚಾರ ಕುರಿತಂತೆ ಯಾವುದೇ ಭರವಸೆಯನ್ನಾಗಲಿ ಅಥವಾ ತಮ್ಮ ಮುಂದಿನ ನಿರ್ಧಾರಗಳ ಬಗ್ಗೆ ಕೆಲವೊಂದಿಷ್ಟು ದಿನಗಳು ಬೇಕು ಎಂಬತಕ್ಕಂಥ ಮಾತನ್ನು ಖುದ್ದು ಪ್ರೀತಂ ಗೌಡ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.